ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಉತ್ತರ ಭಾರತೀಯ ಅಡುಗೆ ಮಾಡ್ತಾಯಿದ್ದೀನಿ. ಉತ್ತರ ಭಾರತದವರ ಅಡುಗೆ ಇದು ಭಿಂಡಿ ಫ್ರೈ ಅಂತ. ನೀವು ರೆಸ್ಟೋರೆಂಟಲ್ಲೆಲ್ಲ ಹೋದಾಗ ಆರ್ಡ್ರ್ ಮಾಡ್ತಿರಲ್ವ, ಭಿಂಡಿ ಫ್ರೈ ಅಥವಾ ಭಿಂಡಿ ಮಸಾಲ ಅಂತ. ಅದೇ ಇದು ಅಡುಗೆ. ಈಗ ಮನೆಯಲ್ಲಿ ಮಾಡಬಹುದು. ನಾವು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ತುಂಬ ಸುಲಭ ಮಾಡೋದು, ಅದೇ ರುಚಿ ಬರುತ್ತೆ, ಆರೋಗ್ಯಕರವಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ. ಅದರಿಂದ ನೀವು ಮನೆಯಲ್ಲೇ ಮಾಡಿ ನೋಡಿ ಹೆಂಗಾಗತ್ತೆ ಅಂತ ತೋರಿಸ್ತೀನಿ ನಾನು ಹೆಂಗೆ ಮಾಡೋದು ಅಂತ. ಮೊದಲಿಗೆ ಒಂದು ದಪ್ಪ ತಳದ ಬಾಣಲೆ ತಗೊಂಡು ಒಂದು 3 ಚಮಚ ಎಣ್ಣೆ ಸೇರಿಸ್ಕೋಬೇಕು. ಅಡುಗೆ ಎಣ್ಣೆ 3 ಚಮಚದಷ್ಟು, 3ರಿಂದ 4 ಚಮಚ ಸರಿಯಾಗಿ ಎಣ್ಣೆ ಬೇಕು. ಇದಕ್ಕೆ ಈಗ ಕಟ್ ಮಾಡಿ ಇಟ್ಟಿರೋಂಥ ಬೆಂಡೆಕಾಯಿಯನ್ನು ಹಾಕ್ತಾಯಿದ್ದೀನಿ. ಬೆಂಡೆಕಾಯಿನ ತೊಳೆದು ಚೆನ್ನಾಗಿ ಕ್ಲೀನ್ ಮಾಡಿ ಒರೆಸಿ, ಆಮೇಲೆ ಅದನ್ನು ರೌಂಡಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಅದನ್ನು ಈಗ ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸರಿಯಾಗಿ ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಕೋಟ್ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲೇ ಫ್ರೈ ಮಾಡ್ಕೋಬೇಕು. ಇದನ್ನು ಎಣ್ಣೆಯಲ್ಲೇ ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಳ್ಳಿ. ಆಮೇಲೆ ಕಟ್ ಮಾಡಿ. ಈಗಲೇ ಈ ಫ್ರೈ ಮಾಡುವಾಗಲೇ ಸ್ವಲ್ಪ ಉಪ್ಪು, ಒಂದು ಅರ್ಧ ಚಮಚದಷ್ಟು, ಒಂದು 1/4 ಚಮಚ ಹಾಕ್ಕೋಬೋದು. ಮತ್ತು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗಲೇ. ಯಾಕೆಂದರೆ ಆಮೇಲೆ ಮಸಾಲೆ ಹಾಕಿದ ಮೇಲೆ ಕೆಲವು ಸರಿ ಉಪ್ಪು ಎಳ್ಕೊಳ್ಳಲ್ಲ. ಯಾಕಂದರೆ ಈ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳೋದು ನಾವು ಇದನ್ನು, ಬೆಂಡೆಕಾಯಿಯನ್ನು. ಅದಕ್ಕೆ ಉಪ್ಪು ಕಡಿಮೆ ಆಗೋದು ಬೇಡ. ಇದಕ್ಕೆ ಬೇಕಲ್ವ, ಇದು ಹೋಳಿಗೆ ಚೆನ್ನಾಗಿ ಎಳ್ಕೊಬೇಕಲ್ವ, ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದರಲ್ಲೇ ಎಣ್ಣೆಲೇ ಇದು ಬೇಯೋ ತನಕ, ಅಂದರೆ ಇದರಲ್ಲಿರೋ ಲೋಳೆಗಳೆಲ್ಲ ಆರಿ ಹೋಗುತ್ತೆ. ಇದಕ್ಕೆ ಲೋಳೆ ಬರುತ್ತಲ್ವ, ಅದರಲ್ಲಿ ಅದೆಲ್ಲ ಇಂಗಿ ಹೋಗುತ್ತೆ. ಇದರಲ್ಲೇ ಬೆಂದಂಗೆ ಆಗುತ್ತೆ. ಬೇರೆ ನೀರು ಸೇರಿಸ್ಲಿಕ್ಕಿಲ್ಲ. ಹೀಗೆ ಎಣ್ಣೆಲೇ ಫ್ರೈ ಮಾಡಿ ಬೇಯಿಸ್ಕೋಬೇಕು ಅದನ್ನು. ಅದರಿಂದ ಭಿಂಡಿ ಫ್ರೈ ಅಂತ ಹೇಳೋದು. ಅದನ್ನು ಫ್ರೈ ಮಾಡ್ಕೊಳ್ಳೋದು ಎಣ್ಣೆಲೇ. ಎಣ್ಣೆ ಅಂದರೆ ಅಷ್ಟು ಜಾಸ್ತಿನೂ ಅಲ್ಲ, ಸರಿಯಾಗಿ ಎಣ್ಣೆ ಕೋಟ್ ಆಗಬೇಕು ಇದರಲ್ಲಿ. ಆ ಥರ ಎಣ್ಣೆ ಹಾಕ್ಕೋಬೇಕು. ಒಂದು 3-4 ಚಮಚ. ಚೆನ್ನಾಗಿ ಈ ಥರ ಒಂದು 10ರಿಂದ 15 ನಿಮಿಷ ನೀವು ಮಿಕ್ಸ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಆಗಲ್ಲ. ತಳ ಹತ್ತದಂಗೆ ಆಗುತ್ತೆ. ತುಂಬ ಹೈ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಆ ಲೋಳೆಲ್ಲ ಅದರಲ್ಲಿ ಹಿಂಗೆ ಹೋಗಿ, ನೋಡಿ ಆ ಕಪ್ಪಾಗಿರೋದೆಲ್ಲ ಲೋಳೆ ಅಂಶಗಳು, ಅದೆಲ್ಲ ಹೋಗಿ ಹುಡಿ ಆಗಿರುತ್ತೆ. ಚೆನ್ನಾಗಿ ಬೆಂದಿರುತ್ತೆ ಬೆಂಡೆಕಾಯಿ. ಎಣ್ಣೆಲೇ ಬೆಂದಿರೋದು ಇದು, ಬೇರೆ ಏನು ಹಾಕಿಲ್ಲ, ನೀರು ಸೇರಿಸೇ ಇಲ್ಲ. ಇದು ಬರೀ ಎಣ್ಣೆಲಿ. ಈಗ ಬೇರೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಾಣಲೆ ಅಥವಾ ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಳ್ಳಿ. ಇದಕ್ಕೂ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಇದರಲ್ಲಿ ಒಗ್ಗರಣೆ, ಅಂದರೆ ಮಸಾಲೆ ಫ್ರೈ ಮಾಡೋಕ್ಕೆ ಈಗ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಾಗ 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸಿಡಿಯೋವರೆಗೆ ಕಾಯಬೇಕಾಗತ್ತೆ. ನೀವು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು, ಇದಕ್ಕೂ ಎಣ್ಣೆ ಜಾಸ್ತಿ, ನೀವು ಫಸ್ಟು ಬೆಂಡೆಕಾಯಿ ಹುರಿಯುವಾಗಲೂ ಎಣ್ಣೆ ಉಪಯೋಗಿಸ್ಬೇಕಾಗತ್ತೆ. ಈಗ ನೋಡಿ, ಹಸಿಮೆಣಸಿನ್ಕಾಯಿ, ಶುಂಠಿ 1 ಇಂಚಿನಷ್ಟು, 2 ಹಸಿಮೆಣಸು ತೊಗೊಂಡಿದ್ದೀನಿ, ಒಂದು 3-4 ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ದೊಡ್ಡ ಈರುಳ್ಳಿ, ಇಷ್ಟನ್ನು ಹೆಚ್ಚಿಟ್ಟಿದ್ದೀನಿ. ಫಸ್ಟು ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಸ್ವಲ್ಪ 1-2 ನಿಮಿಷ ಅದು ಕೆಂಪಗಾಗೋವರೆಗೂ ಇಟ್ಕೊಳ್ಳಿ. 1 ನಿಮಿಷದಲ್ಲೇ ಆಗುತ್ತೆ. ಮತ್ತು ಬೆಳ್ಳುಳ್ಳಿ ಹಾಕಿ, ಅದು ಸಹ ಅಷ್ಟೇ 1 ನಿಮಿಷ 2 ನಿಮಿಷದಲ್ಲಿ ಕೆಂಪಗಾಗುತ್ತೆ. ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಉಪಯೋಗಿಸ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೊರಗಡೆ ಸಿಗುತ್ತೆ, ಅಥವಾ ಮನೇಲಿ ಮಾಡ್ತಿರಾದರೂ 2 ಮಿಕ್ಸ್ ಆಗಿರೋಂಥ ಪೇಸ್ಟು, ಅದನ್ನು ಉಪಯೋಗಿಸ್ಕೋಬೋದು. ಇಲ್ಲಿ ನಾನು ಹೆಚ್ಚಿಬಿಟ್ಟು ಹಾಕಿರೋದು. ಪೇಸ್ಟ್ ಹಾಕಿದರೂ ಇನ್ನೂ ಚೆನ್ನಾಗಿರುತ್ತೆ, ಮಿಕ್ಸ್ ಆಗಿರುತ್ತಲ್ವ, ಚೆನ್ನಾಗಿ ಅದು ಪರಿಮಳ ಬಿಟ್ಕೊಳ್ಳುತ್ತೆ. ಇದಕ್ಕೆ ಈ ಉತ್ತರ ಭಾರತದವರ ಅಡುಗೆಯಲ್ಲಿ ಎಣ್ಣೆ ಜಾಸ್ತಿ ಉಪಯೋಗ. ಅವರು ಎಣ್ಣೆ ತುಂಬ ಜಾಸ್ತಿ ಇರುತ್ತೆ. ರೆಸ್ಟೋರೆಂಟಿಂದ ತಂದಿರೋದ್ರಲ್ಲೆಲ್ಲ ತುಂಬ ಎಣ್ಣೆ ಇರುತ್ತೆ, ನೋಡಿ ನೀವು. ಆದ್ದರಿಂದ ಎಣ್ಣೆ ನಿಮಗೆ ಸಾಮಾನ್ಯ ಎಣ್ಣೆ ಕಡಿಮೆ ತಿನ್ನೋರಿಗೆ ಇದು ಎಣ್ಣೆ ಜಾಸ್ತಿ ಅಂತ ಅನ್ನಿಸ್ಬೋದು, ಆದರೆ ಬೇಕಾಗತ್ತೆ ಈ ಅಡುಗೆಗಳಿಗೆ. ಈಗ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ ಪೂರ್ತಿ. ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ. ಇದು ಈರುಳ್ಳಿ ಕೆಂಪಗಾಗೋವರೆಗೂ, ಅಂದರೆ ಮೆತ್ತಗಾಗೋವರೆಗೂ ಈ ಥರ ತಿರುಗಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮೆತ್ತಗಾಗಬೇಕು ಪೂರ್ತಿ, ಅಂದರೆ ಫ್ರೈ ಆಗಬೇಕು. ನೋಡಿ, ಇದೀಗ ಮೆತ್ತಗಾಯಿತು, ಫ್ರೈ ಆಗಿದೆ. ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನೋಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬೆಂಡೆಕಾಯಿಗೂ ಸ್ವಲ್ಪ ಹಾಕಿದ್ದೀನಿ ಅಲ್ವ, ನೋಡಿಕೊಂಡು ಹಾಕಬೇಕು. ಇದಕ್ಕೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಬೇಕು. ಆಮೇಲೆ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ, ಅರಿಶಿನ ಪುಡಿ. ಇದೆರಡನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು.
ಈಗ ಉಳಿದಿರೋ ಮಸಾಲೆಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು. ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ ಜೊತೆಯಲ್ಲಿ ಖಾರದ ಪುಡಿನೂ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಈಗ 1 ಚಮಚದಷ್ಟು ಜೀರಿಗೆ ಪುಡಿ ಮತ್ತು 1 ಚಮಚದಷ್ಟು ಕೊತ್ತಂಬರಿ ಪುಡಿ. ಇದೆರಡು ಹೊರಗಡೆನೂ ಸಿಗುತ್ತೆ. ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಎಲ್ಲ ಹೊರಗಡೆ ಔಟ್ಸೈಡ್ ಮಾರ್ಕೆಟಲ್ಲಿ. ಇಲ್ಲಾಂದರೆ ನೀವು ಮನೆಯಲ್ಲೇ ಮಾಡ್ಕೋಬೋದು, ಏನು ದೊಡ್ಡ ಕಷ್ಟದ ವಿಷಯ ಅಲ್ಲ. ಕೊತ್ತಂಬರಿ ಪುಡಿ 1 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಪುಡಿ ಮಾಡ್ಕೊಂಡ್ರೆ ಆಯಿತು. ಜೀರಿಗೆ ಸ್ವಲ್ಪ ಹುರಿದುಕೊಳ್ಳಿ, ಹುರಿದ್ಬಿಟ್ಟು ಪುಡಿ ಮಾಡಿ, ಅದು ಪರಿಮಳ ಇರುತ್ತೆ, ಹೆಚ್ಚು ಸಮಯ ಬಾಳಿಕೆಯೂ ಬರುತ್ತೆ. ಒಂದು ಬಾಟ್ಲಲ್ಲಿ ಏನೆಲ್ಲರೂ ಚೆನ್ನಾಗಿ ಗಾಳಿ ಆಡ್ದ ಜರಡಿಲಿ ಹಾಕಿ ಇಟ್ಟರೆ ಉಳಿಯುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಉತ್ತರ ಭಾರತ ಅಡುಗೆಗಳಿಗೂ ಅದು ಬೇಕಾಗತ್ತೆ. ಈಗ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. 2 ಚಮಚದಷ್ಟು ಗರಂ ಮಸಾಲೆ ಹಾಕಿದ್ದೀನಿ. ಸರಿಯಾಗಿ 2 ಚಮಚ ಬೇಕು, ಅಂದರೆ ಸ್ವಲ್ಪ ಜಾಸ್ತಿನೇ ಬೇಕು ಗರಂ ಮಸಾಲೆ, ಉಳಿದ ಮಸಾಲೆಗಳಿಗಿಂತ ಜಾಸ್ತಿ. ಇಲ್ಲಾಂದರೆ ಅದು ಚೆನ್ನಾಗಿ ಆಗಲ್ಲ, ರುಚಿ ಆಗಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಫ್ರೈ ಆಗುತ್ತೆ, ಬಿಸಿ ಎಣ್ಣೆ ಬಿಸಿ ಈರುಳ್ಳಿ ಇರುತ್ತಲ್ವ ಅದರಲ್ಲಿ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆದಂಗೆ ಆಗುತ್ತೆ. ಈಗ ಟೊಮೆಟೊ ಹೆಚ್ಚಿಟ್ಟಿದ್ದೀನಿ, ಒಂದು 3 ಟೊಮೆಟೊ ಹೆಚ್ಚಿಟ್ಟಿದ್ದೀನಿ ಚಿಕ್ಕದು. ಅದು ನಾಟಿ ಟೊಮೆಟೊ, ಅದರಿಂದ ಒಳ್ಳೆ ಹುಳಿ ಇದೆ. ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಇದು ಮಿಕ್ಸ್ ಆಗಿ ಬೇಯಬೇಕು. ಇದರಲ್ಲೇ ನೀರೆಲ್ಲ ಸೇರಿಸೋದು ಬೇಡ, ಅದೇ ನೀರಲ್ಲಿ, ಟೊಮೆಟೊದಲ್ಲಿ ಏನು ನೀರಿದೆ ಅದೇ ನೀರಲ್ಲಿ ಚೆನ್ನಾಗಿ ಬೆಂದು ಮೆತ್ತಗಾಗಬೇಕು. ಇದರ ಜೊತೆ ಮಿಕ್ಸ್ ಆಗಬೇಕು. ಅಷ್ಟೊತ್ತು ನೀವು ತಿರುಗಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಷ್ಟೊತ್ತು ತಿರುಗಿಸ್ಬೇಕು, ಇಲ್ಲಾಂದರೆ ಚೆನ್ನಾಗಿ ಆಗಲ್ಲ ನಿಮಗೆ. ಬೇರೆ ಟೊಮೆಟೊ ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ, ನಾಟಿ ಟೊಮೆಟೊ ಸ್ವಲ್ಪ ನಿಧಾನ. ಫಾರ್ಮಿಂದಾದರೆ ಸ್ವಲ್ಪ ಬೇಗ ಬೇಯುತ್ತೆ. ನೀವು ಯಾವುದು ಇಷ್ಟನೋ ಅದನ್ನು ತೊಗೊಂಡು ಮಾಡ್ಬೋದು ಯಾವುದಾದ್ರೂ. ಇದು ಚಿಕ್ಕ ಚಿಕ್ಕದಾದ್ರಿಂದ 3 ತೊಗೊಂಡಿದ್ದೀನಿ, ಆದರೆ ಹುಳಿ ಇದೆ ಒಳ್ಳೆ. ಇಷ್ಟು ಬೇಕಾಗುತ್ತೆ, 3ರಿಂದ 4 ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದದು, ಆದ್ದರಿಂದ ನೀವು ಸ್ವಲ್ಪ ದೊಡ್ಡದಿದ್ದರೆ ಕಡಿಮೆ ತೊಗೊಳ್ಳಿ, 3 ತೊಗೊಳ್ಳಿ ಸಾಕು. ಆದರೆ ಹುಳಿ ಕಡಿಮೆ ಇರುತ್ತಲ್ವ ಉಳಿದಿರೋ ಟೊಮೆಟೊಗಳು. ಇದು ತುಂಬ ಹುಳಿ ಇದೆ, ಅದನ್ನು ನೋಡಿಕೊಂಡು ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಚೆನ್ನಾಗಿ ತಿರುಗ್ತಾ ಇರಬೇಕು ಆವಾಗ ಮಧ್ಯೆ ಮಧ್ಯೆ, ಯಾಕಂದರೆ ಅದು ಬೇಯಬೇಕಲ್ವ ಟೊಮೆಟೊ. ಉತ್ತರ ಭಾರತದ ಅಡುಗೆಯಲ್ಲಿ ಎಣ್ಣೆ ಜಾಸ್ತಿನೇ ಯಾವಾಗಲೂ ಉಪಯೋಗ. ನೀವು ರೆಸ್ಟೋರೆಂಟಿಂದ ತಂದಿರೋ ಅಡುಗೆಗಳನ್ನಾದರೂ ನೋಡ್ಬೋದು, ತುಂಬ ಎಣ್ಣೆ ಇರುತ್ತೆ ಅದರಲ್ಲಿ. ಅವ್ರಿಗೆ ಎಣ್ಣೆ ಹೆಚ್ಚು ಹಾಕಿದಷ್ಟು ರುಚಿ ಜಾಸ್ತಿ ಅಂತ ಲೆಕ್ಕ. ನಾವು ದಕ್ಷಿಣ ಭಾರತದವ್ರು ಸ್ವಲ್ಪ ಕಡಿಮೆ ಎಣ್ಣೆ ತಿನ್ನೋದು, ಈ ಥರ ಇಷ್ಟು ತಿನ್ನಲ್ಲ. ಆಂಧ್ರದಲ್ಲೆಲ್ಲ ಇರುತ್ತೆ ಬಹುಶಃ, ಆಂಧ್ರದ ಅಡುಗೆಗಳಲ್ಲಿ ನನಗೆ ಗೊತ್ತಿಲ್ಲ ಅಷ್ಟು. ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ತುಂಬ ಕಡಿಮೆ ಎಣ್ಣೆ, ಆದರೆ ಇದರಲ್ಲಿ ಜಾಸ್ತಿ ಇರುತ್ತೆ ಎಣ್ಣೆ. ಆದ್ದರಿಂದ ನಿಮಗೆ ಎಣ್ಣೆ ಜಾಸ್ತಿ ಅಂತ ಅನ್ನಿಸ್ಲೂಬೋದು, ಆದರೆ ಎಣ್ಣೆ ಇಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ ನೋಡಿ. ಆಗಾಗ ಈ ಥರ ಕೈಯಲ್ಲಿ ತಿರುವಿ ಮೆತ್ತಗೆ ಆಗಿದೆ ಅಂತ ನೋಡ್ಕೊಳ್ಳಿ, ಮೆತ್ತಗೆ ಮಾಡ್ಕೊಳ್ಳಿ. ನೋಡಿ ಈ ಥರ ಮೆತ್ತಗಾಗಿ ಒಂದೇ ಮುದ್ದೆ ಆಗಿದೆ ನೋಡಿ, ಮಸಾಲೆಗಳ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದು ಅಷ್ಟು ಮೆತ್ತಗೆ ಆಗಬೇಕು. ಈಗ ಆ ಹುರಿದಿಟ್ಟಿರೋ ಬೆಂಡೆಕಾಯಿ ಇದೆಯಲ್ವ, ನಾವು ಬಾಣಲೆಯಲ್ಲಿ ಹುರಿದಿಟ್ಟಿದ್ದೀವಲ್ವ, ಬೇಯಿಸಿದ್ದೀವಿ ಎಣ್ಣೆಯಲ್ಲಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿನ ಲಾಸ್ಟಿಗೆ ಕೊನೆಯಲ್ಲಿ ಎಲ್ಲ ಬೆಂಡೆಕಾಯಿನ ಸೇರಿಸ್ಕೊಳ್ಳಿ. ಅದರಲ್ಲಿ ಈಗ ಲೋಳೆಗಳೆಲ್ಲ ಏನಿರಲ್ಲ, ಚೆನ್ನಾಗಿ ಬೆಂದಿರುತ್ತೆ ಅದು ಎಣ್ಣೆಯಲ್ಲಿ. ಹೆಚ್ಚು ಹೊತ್ತು ಬೇಯೋಕ್ಕೆ ಅಂತ ಇನ್ನೇನಿಲ್ಲ, ಬೇರೆ ನೀರು ಸೇರಿಸೋದೇ ಇಲ್ಲ ಇದಕ್ಕೆ. ಟೊಮೆಟೊದಲ್ಲಿ ಏನು ನೀರಿನಂಶ ಇದೆಯೋ ಅದೂ ಹಿಂಗೆ ಹೋಗಿರುತ್ತೆ, ಈಗ ಬೇಯಿಸಿದಾಗ ಅದೂ ಹಿಂಗೆ ಹೋಗಿರುತ್ತೆ. ಅದರ ನೀರಿನಂಶ ಇಲ್ಲವೇ ಇಲ್ಲ, ಬರೀ ಮಸಾಲೆಗಳು ಮಾತ್ರ ಇರೋದು. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಬೇಯಿಸಿರೋದು ಬೆಂಡೆಕಾಯಿಯನ್ನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸೋದು ಅಂದರೆ ಬೆಂದಿರುತ್ತೆ, 5 ನಿಮಿಷ ಅದರಲ್ಲಿ ಮಿಕ್ಸ್ ಆಗಬೇಕು, ಎಲ್ಲ ಮಸಾಲೆಗಳೆಲ್ಲ ಎಳ್ಕೋಬೇಕಲ್ವ, ಅದಕ್ಕೆ ತಗೊಳ್ಬೇಕಲ್ವ. ಅದರಿಂದ ಒಂದು 5 ನಿಮಿಷ ಆ ಥರ ತಿರುಗಿಸ್ಬೇಕು ನೀವು ನೋಡಿ. ಈ ಥರ ಫುಲ್ಲು ಎಲ್ಲ ಮಿಕ್ಸ್ ಆಗಬೇಕು, ಆಗ ಬೆಂಡೆಕಾಯಿಗೆಲ್ಲ ಮಸಾಲೆಗಳು ಎಳ್ಕೊಳ್ಳುತ್ತೆ, ಎಲ್ಲ ಮಿಕ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಇದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ, ಅದೇ ರೀತಿ ಚೆನ್ನಾಗಿ ಬರುತ್ತೆ. ನೀವು ಹೊರಗಿಂದ ಆರ್ಡ್ರ್ ಮಾಡಿದರೆ ಯಾವ ರೀತಿ ರುಚಿ ಬರುತ್ತೋ ಅದೇ ರುಚಿ ಬರುತ್ತೆ. ಇದು ನೀವು ಮನೆಯಲ್ಲೇ ಮಾಡ್ಕೋಬೋದು, ಇದನ್ನು ಹೊರಗಿಂದ ತರಲೇಬೇಕು ಅಂತೇನಿಲ್ಲ. ಚಪಾತಿ ಮಾಡೋ ದಿನ ಚಪಾತಿಗೆ ಬೆಸ್ಟ್, ತುಂಬ ಚೆನ್ನಾಗಿರುತ್ತೆ. ಉತ್ತರ ಭಾರತದವ್ರು ಚಪಾತಿ ತಿನ್ನೋದಲ್ವ, ಆದ್ದರಿಂದ ಅವರು ಇಂಥದ್ದನ್ನು ಮಾಡೋದು ಚೆನ್ನಾಗಿರುತ್ತೆ. ಅದು ನೋಡಿ, ನೀವು ಮಾಡಿ ನೋಡಿ ಮನೇಲಿ. ಗರಂ ಮಸಾಲೆ ಎಲ್ಲ ತಂದರೆ ನಿಮಗೆ ಮನೇಲಿ ಅದಕ್ಕೆ ಬೇಕಾಗಿರೋ ಮಸಾಲೆಗಳಿದ್ದರೆ ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆಚ್ಚು ಕಷ್ಟ ಎಲ್ಲ ಮಾಡೋದು, ನೀವು ನೋಡಿದ್ರಲ್ವ, ನಿಮಗೆ ಇಷ್ಟ ಆಗುತ್ತೆ. ನೀವು ಚಪಾತಿ ಜೊತೆ ತಿಂದು ನೋಡಿ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೆ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ, ಕಮೆಂಟ್ ಮಾಡೋದು ಮರಿಬೇಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.